ಅಧ್ಯಾಪಕ ವೃಂದ ಹಾಗೂ ನನ್ನ ಮುಂದೆ ಇರ್ತಕ್ಕಂಥ ಎಲ್ಲ ಪ್ರಾಧ್ಯಾಪಕ ವೃಂದ ಹಾಗೂ ನೆಚ್ಚಿನ ವಿದ್ಯಾರ್ಥಿನಿಯರೇ, ಅ ವಾರ್ಮ್ ಗುಡ್ ಆಫ್ಟರ್ನೂನ್ ಟು ಈಚ್ ಒನ್ ಆಫ್ ಯು. ಎಸ್, ಬಹಳ ಆತ್ಮೀಯವಾಗಿ ನನ್ನನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ ಹಾಗೂ ಬಹಳ ಆತ್ಮೀಯವಾಗಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ನಿಮ್ಮ ನೆಚ್ಚಿನ ಪ್ರಾಂಶುಪಾಲರು ಬರಮಾಡಿಕೊಂಡಿದ್ದಾರೆ. ನನ್ನ ಬಗ್ಗೆ ಅವರು ಆಡಿದ ಪ್ರೀತಿ ಹಾಗೂ ಆದರಣೀಯ ನುಡಿಗಳಿಗೆ ನಾನು ನಮಸ್ಕಾರಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಟ್ ಮೀನ್ಸ್ ಅ ಲಾಟ್ ಟು ಮೀ. ಇಟ್ ಈಸ್ ಹೈಲಿ ಎನ್ಕರೇಜಿಂಗ್ ಆಸ್ ವೆಲ್. ವಿದ್ಯಾರ್ಥಿನಿಯರೇ, ಇಂದು ಶೈಕ್ಷಣಿಕ ಸಾಲು 24-25ನೇ ಸಾಲಿನ ಸಾಂಸ್ಕೃತಿಕ ಕ್ರೀಡೆ, NCC, NSS, ರೇಂಜರ್ಸ್, ರೋವರ್ಸ್ ಹಾಗೂ ಯುವ ರೆಡ್ ಕ್ರಾಸ್ ಈ ಒಂದು ಸಮಿತಿಗಳಿಗೆ ಚಾಲನೆಯನ್ನು ಕೊಡಲಾಗ್ತಾ ಇದೆ. ದೀಪ ಬೆಳಗುವುದರ ಮೂಲಕ ಈ ಒಂದು ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ಹಾಗೂ ಈ ವರ್ಷದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ನಡೀಲಿ ಅನ್ನೋ ಒಂದು ಉದ್ದೇಶದಿಂದ ಇದೀಗ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾನ್ಯ ಶಾಸಕರು ಮಾತಾಡಿದ್ದಾರೆ ಹಾಗೂ ಚಾಲನೆಯನ್ನು ನಾವೆಲ್ಲರೂ ಸಹ ಸೇರಿಕೊಟ್ಟಿದ್ದೀವಿ. ಪ್ರತಿ ವರ್ಷ ಹೆಚ್ಚು ಕಡಿಮೆ ಇದೇ ತಿಂಗಳುಗಳಲ್ಲಿ ಪ್ರತಿಯೊಂದು ಕಾಲೇಜಿನಲ್ಲಿ ಸಾಂಸ್ಕೃತಿಕ ಕ್ರೀಡೆ ಈ ಚಟುವಟಿಕೆಗಳಿಗೆ ಚಾಲನೆ ಕೊಡೋದು ಸಹಜ. ನಿಮ್ಮ ಅಡ್ಮಿಷನ್ಗಳು ಶೈಕ್ಷಣಿಕ ವರ್ಷಗಳ ಪ್ರಾರಂಭದಲ್ಲಿ ಆದ ನಂತರ ಇದೊಂದು ಮಹತ್ತರವಾದಂಥ ಘಟನೆ. ಇದು ಕಡೆಯದಾಗಿ ಸಮಾರೋಪ ಸಮಾರಂಭವಾಗಿ ಮುಕ್ತಾಯವಾಗುತ್ತೆ ಶೈಕ್ಷಣಿಕ ವರ್ಷದ ಕಡೆಯಲ್ಲಿ. ಚಾಲನೆಗೂ ಸಮಾರೋಪ ಸಮಾರಂಭಕ್ಕೂ ಮಧ್ಯದಲ್ಲಿ ಈ ಅನೇಕ ಚಟುವಟಿಕೆಗಳು ಈ ಎಲ್ಲ ವೇದಿಕೆಗಳಿಂದ ನಡೆಯಲ್ಪಡುತ್ತೆ. ಮಕ್ಕಳೇ, ಪ್ರತಿ ವರ್ಷ ಬಹಳ ಸಂಭ್ರಮದಿಂದ ವಿವಿಧ ವಿಶೇಷ ಪ್ರತಿನಿಧಿಗಳನ್ನು ಆಹ್ವಾನಿಸಿ ಪ್ರತಿಯೊಂದು ಕಾಲೇಜು ಈ ರೀತಿಯ ಉದ್ಘಾಟನಾ ಸಮಾರಂಭವನ್ನು ಮಾಡೋದು ಯಾವ ಕಾರಣಕ್ಕೆ? Why are such programs celebrated? Why are we all invited? Why are you all made to sit here and listen to this, my dear students? ನಿಮಗೆ ಬಹಳ ಮುಖ್ಯವಾಗಿ ಈ ವೇದಿಕೆ, ಈ ಕಾರ್ಯಕ್ರಮ ಒಂದು ಉತ್ತಮವಾದಂಥ ಸಂದೇಶವನ್ನು ಕೊಡ್ತಾ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ನಿಮ್ಮೆಲ್ಲರಿಗೆ ಕೇವಲ ಶೈಕ್ಷಣಿಕ ಅಂದರೆ ಅಂಕಗಳನ್ನು ಪಡೆಯುವುದು, ಪದವಿಯನ್ನು ಪಡ್ಕೊಳ್ಳೋದು ಅಷ್ಟೇ ಅಲ್ಲ. ನಿಮ್ಮ ವ್ಯಕ್ತಿತ್ವ ಬೆಳವಣಿಗೆಗೆ ಬಹಳ ಮುಖ್ಯವಾಗಿ ನಿಮಗೆ ಕ್ರೀಡೆ, ಸಂಸ್ಕೃತಿ, ನಮ್ಮ ನೆಲದ ಒಂದು ಸಂಸ್ಕೃತಿ, ಅದರ ಒಂದು ಸಂಪನ್ಮೂಲ ಹಾಗೂ ನಿಮ್ಮಲ್ಲಿ ಸೇವಾ ನಿರತೆ, ಶಿಸ್ತು, ಈಗ ತಾನು ಹೇಳ್ತಾ ಇದ್ರಲ್ಲ, ಶಿಸ್ತು, ಬದ್ಧತೆ, ಇವೆಲ್ಲವನ್ನ ಕಲಿಸಿಕೊಡೋದು ಕೇವಲ ತರಗತಿಯ 4 ಗೋಡೆಗಳ ಒಳಗಡಿನ ಪಠ್ಯಕ್ರಮ ಅಲ್ಲ. ವಾಟ್ ಈಸ್ ಲರ್ನ್ಡ್ ಇನ್ ದ ಪ್ಲೇಗ್ರೌಂಡ್ ಶಿಸ್ತನ್ನು ಕಲಿತೀರಾ, ಸಂಯಮವನ್ನು ಕಲಿತೀರಾ, ಮುಂದೆ ಹೋಗಬೇಕು ಅನ್ನೋ ಆಸೆಯನ್ನು ಕಲಿತೀರಾ. ಅಷ್ಟೇ ಅಲ್ಲ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ವೆನ್ ದ ಪ್ಲೇ ಗ್ರೌಂಡ್ಸ್ ಆರ್ ಫುಲ್, ಹಾಸ್ಪಿಟಲ್ಸ್ ಆರ್ ಎಂಪ್ಟಿ. ನೀವು ಯಾವಾಗ ಆಟವನ್ನು ಆಡ್ತೀರಾ, ನಿಮ್ಮ ದೇಹ ದಾರ್ಢ್ಯತೆಯನ್ನು ಬೆಳೆಸ್ಕೊಳ್ತೀರಾ, ನೀವು ಚೆನ್ನಾಗಿರ್ತೀರ. ಹಾಗೆ NSS ಇರ್ಬೋದು, ಸಾಂಸ್ಕೃತಿಕ ಸಂಘದ ಚಟುವಟಿಕೆಗಳಿರ್ಬೋದು, ಯುವ ರೆಡ್ ಕ್ರಾಸ್ ಇರ್ಬೋದು, ಇವೆಲ್ಲ ಏನನ್ನು ಕಲಿಸ್ಕೊಡುತ್ತೆ? ನಿಮಗೆ ಸಮಾಜಮುಖಿಯಾಗಿರಲಿಕ್ಕೆ ಸಹಾಯವನ್ನು ಮಾಡುತ್ತೆ. ನಿಮ್ಮಲ್ಲಿ ಆಸ್ಕ್ ಅನ್ನು ಬೆಳೆಸುತ್ತೆ. ಏನಿದು ASK? ಆಸ್ಕ್ ನಾನು ಹೇಳ್ತಾ ಇರೋದು ಆಟಿಟ್ಯೂಡ್, ಸ್ಕಿಲ್ಸ್ ಆ್ಯಂಡ್ ನಾಲೆಡ್ಜ್. ಬಹಳ ಮುಖ್ಯವಾಗಿ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾನು ಅನೇಕ ಕಡೆಗಳಲ್ಲಿ, ಪ್ರತಿಷ್ಠಿತ ಕಾಲೇಜುಗಳಲ್ಲಿ, ಗವರ್ನಿಂಗ್ ಕೌನ್ಸಿಲ್ಗಳಲ್ಲಿ, ಇಂಟರ್ವ್ಯೂ ಕಮಿಟೀಸ್ಗಳಲ್ಲಿ ನಾನು ಸಾಕಷ್ಟು ನೋಡ್ತಾ ಇದ್ದೀನಿ. ಅನುಭವದಿಂದ ನಿಮಗೆ 2 ಮಾತನ್ನು ಹೇಳ್ತೀನಿ ಮಕ್ಕಳೇ. ಬಹಳ ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಈ 5 ವರ್ಷಗಳು ಏನು ನಿಮ್ಮ ಕಾಲೇಜಿನಲ್ಲಿ ಕಳೀತಿರಲ್ಲ, 3 ವರ್ಷದ ಪದವಿ ಹಾಗೂ 2 ವರ್ಷದ ಸ್ನಾತಕೋತ್ತರ ಪದವಿ, ಈ 5 ವರ್ಷಗಳು ನಿಮ್ಮ ಬರುವ 50 ವರ್ಷಗಳ ಭವಿಷ್ಯವನ್ನು ನಿರ್ಧರಿಸುತ್ತೆ. ವಾಟ್ ಹ್ಯಾಪನ್ಸ್ ಇನ್ ದ ನೆಕ್ಸ್ಟ್ 5 years ಆಫ್ ಯುವರ್ ಲೈಫ್ ಡಿಸೈಡ್ಸ್ ದ ನೆಕ್ಸ್ಟ್ 50 years ಆಫ್ ಯುವರ್ ಲೈಫ್. ಆಗಲೇ ಸರ್ ಹೇಳ್ತಾ ಇದ್ರಲ್ಲ, ವೇದಿಕೆ ಮೇಲೆ ಇರ್ತಿರೋ, ಇನ್ನೆಲ್ಲಿ ಇರ್ತಿರೋ, ವೆದರ್ ಯು ಆರ್ ಗೋನ್ ಟು ಬಿ ದ ಬ್ಯೂರೋಕ್ರಾಟ್ಸ್, ದ ಮಿನಿಸ್ಟರ್ಸ್ ಆರ್ ದ ಲಾಯರ್ಸ್ ಆರ್ ದ ಫಾರ್ಮರ್ಸ್, ಆಂಟ್ರಪ್ರಿನರ್ಸ್, ಆಲ್ ದ್ಯಾಟ್ ದ ಸ್ಟೇಜ್ ಇಸ್ ಸೆಟ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಹಾಗಾಗಿ ನೀವು ಎಷ್ಟು ಮಟ್ಟಿಗೆ ತರಗತಿಯ ಒಳಗೆ ಹಾಗೂ ತರಗತಿಯ ಹೊರಗೆ ಈ ರೀತಿಯಾದಂಥ ವೇದಿಕೆಗಳಲ್ಲಿ ಎಷ್ಟು ಮಟ್ಟಿಗೆ ನಿಮ್ಮನ್ನು ತೊಡಗಿಸ್ಕೊಳ್ತೀರಿ ಅನ್ನೋದು, ನೀವು ಹೇಗೆ ಮುಂದೆ ಬರ್ತೀರಾ ಅನ್ನೋದನ್ನು ತೋರಿಸುತ್ತೆ. ಯಾಕೆ ಅಂದರೆ, ಇವತ್ತು ನೀವು ಯಾವುದೇ ಒಂದು ಸಂದರ್ಶನಕ್ಕೆ ಹೋದಾಗ, ಅದು ಯಾವುದೇ ಒಂದು ಕೆಲಸದಲ್ಲಿ ಇರ್ಬೋದು, ಕೇವಲ ನಿಮ್ಮ ಅಂಕಪಟ್ಟಿಗಳನ್ನು ನೋಡೋದಿಲ್ಲ. ಯುವರ್ ಮಾರ್ಕ್ಸ್ ಇಸ್ ಜಸ್ಟ್ ಅ ವೇ ಆಫ್ ಗೇನಿಂಗ್ ಎಂಟ್ರಿ. ಅದಾದ ನಂತರ ನಿಮ್ಮನ್ನು GDsಗೆ ಕರೀತಾರೆ, ಗ್ರೂಪ್ ಡಿಸ್ಕಷನ್, ಸೆವರಲ್ ರೌಂಡ್ಸ್ ಇಂಟರ್ವ್ಯೂಗೆ ಕರೀತಾರೆ. ಅಲ್ಲಿ ಅವರು ನಿಮ್ಮನ್ನು ಪರೀಕ್ಷೆ ಮಾಡೋದು ಆಸ್ಕಲ್ಲಿ. ಆಸ್ಕ್ ಅಂದರೆ ನಿಮ್ಮ ಮನೋಭಾವ ಹೇಗಿದೆ, ಆ್ಯಟಿಟ್ಯೂಡ್ ಯಾವ ರೀತಿ ಇದೆ, ನಿಮ್ಮ ಆ್ಯಟಿಟ್ಯೂಡ್ ಕೆಲಸದ ಬಗ್ಗೆ, ಸಂಸ್ಥೆಯ ಬಗ್ಗೆ ಹೇಗಿದೆ, ನಿಮ್ಮ ಆ್ಯಟಿಟ್ಯೂಡ್ ಹೇಗಿದೆ ಅಂತ ಗಮನಿಸ್ತಾರೆ. ನಿಮ್ಮ ನಾಲೆಡ್ಜ್ ಎಷ್ಟಿದೆ ಅಂತ ಗಮನಿಸ್ತಾರೆ. ನಿಮ್ಮ ಜ್ಞಾನ, ಡೊಮೈನ್ ಸ್ಪೆಸಿಫಿಕ್ ನಾಲೆಡ್ಜ್, BCom ಓದಿದ್ದೀರಾ, BA ಓದಿದ್ದೀರಾ, MCom ಓದಿದ್ದೀರಾ, ಅದರಲ್ಲಿ ನಿಮ್ಮ ಪರಿಣಿತಿ ಹೇಗಿದೆ ಅಂತ ಗಮನಿಸ್ತಾರೆ. ಅದ್ರ ಜೊತೆಯಲ್ಲಿ ನಿಮ್ಮ ಸ್ಕಿಲ್ಸ್ ಹೇಗಿದೆ, ವಿ ಕಾಲ್ ಇಟ್ ಅ ಸ್ಕಿಲ್ ಸೆಟ್. ನಿಮ್ಮ ಕೌಶಲ್ಯಗಳು, ಯಾವ ಕೌಶಲ್ಯಗಳು, ಯಾವ ರೀತಿಯ ಕೌಶಲ್ಯಗಳು,
ಡೊಮೇನ್ ಅಥವಾ ನಿಮ್ಮ ಸಬ್ಜೆಕ್ಟ್ ಸ್ಪೆಸಿಫಿಕ್ ಸಂಬಂಧಪಟ್ಟ ಕೌಶಲ್ಯಗಳ ಜೊತೆಗೆ ನಿಮ್ಮಲ್ಲಿ ಟೀಮ್ ಬಿಲ್ಡಿಂಗ್ ಹೇಗಿದೆ ಸ್ಕಿಲ್ಲು, ಎಲ್ಲರ ಜೊತೆಗೆ ಎಷ್ಟು ಮಟ್ಟಿಗೆ ಬೆರೀತೀರಾ, ನಿಮ್ಮ ಸಂವಹನ ಕುಶಲತೆ, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಹೇಗಿದೆ, ನಿಮ್ಮ ತಾಳ್ಮೆ ಹೇಗಿದೆ, ಒಂದು ಗ್ರೂಪನ್ನು ಒಂದು ಟೀಮನ್ನು ಹೇಗೆ ಬದಲಾಯಿಸ್ತೀರಾ, ಒಂದು ತಂಡವನ್ನು ಹೇಗೆ ನೀವು ಕಟ್ತೀರಾ, ನಿಮ್ಮಲ್ಲಿ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್, ಒಂದು ಆರ್ಗನೈಸಿಂಗ್ ಸ್ಕಿಲ್ಸ್ ಯಾವ ರೀತಿ ಇದೆ, ಇದನ್ನೆಲ್ಲ ಗಮನಿಸ್ತಾರೆ ಡಿಯರ್ ಸ್ಟೂಡೆಂಟ್ಸ್. ಇದು ಪ್ರತಿಯೊಂದನ್ನು ನೀವು ಕಲಿಯೋದು ಇಂತಹ ಕಾರ್ಯಕ್ರಮಗಳ, ಇಂತಹ ವೇದಿಕೆಯ ಮೂಲಕ. ಪ್ರತಿಯೊಂದು ಕಾಲೇಜಲ್ಲಿ ಮ್ಯಾಂಡೇಟ್ರಿ ಕಮಿಟೀಸ್ ಅಂತ 23 ಕಮಿಟೀಸ್ ಇರುತ್ತೆ, ಅದರ ಹೊರತಾಗಿ ನಾನ್ ಮ್ಯಾಂಡೇಟ್ರಿ ಕಮಿಟೀಸ್ ಇರುತ್ತೆ. ನಾನು ಈ ಮೂಲಕ ಹೇಳೋದಿಷ್ಟೇ, ನಿಮ್ಮ ಕಾಲೇಜ್ನಲ್ಲಿ ಯಾವ ಯಾವ ಕಮಿಟಿ ಇದೆ, ಯಾವ ಯಾವ ಸಂಚಾಲಕರು ಅದಕ್ಕೆ ಇದ್ದಾರೆ, ಅದರಲ್ಲಿ ನೀವು ಹೇಗೆ ನಿಮ್ಮನ್ನು ತೊಡಗಿಸ್ಕೊಳ್ಬೋದು ಇದನ್ನು ಗಮನಿಸ್ಕೊಳ್ಳಿ. ಮೊನ್ನೆ ಒಂದು ಬಹಳ ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿ ITCಯಿಂದ ಇಂಟರ್ನ್ಶಿಪ್ಗೆ ಒಂದು ಇಂಟರ್ವ್ಯೂ ಇತ್ತು. 200 ಮಕ್ಕಳು ಅದಕ್ಕೆ ಅಪ್ಲಿಕೇಶನ್ನ ಹಾಕಿದ್ದಾರೆ. 200 ಮಕ್ಕಳಲ್ಲಿ ಈ ಹುಡುಗನೂ ಒಬ್ಬ. 200ರಿಂದ 50 ಜನ ಶಾರ್ಟ್ ಲಿಸ್ಟ್ ಆದರು. 50 ಜನಕ್ಕೆ ಗ್ರೂಪ್ ಡಿಸ್ಕಷನ್ ಆಯಿತು. ಅದರಲ್ಲಿ ಕಡೆ 10 ಹುಡುಗರಲ್ಲಿ ಈ ಹುಡುಗ ಆಯ್ಕೆ ಆಗಿದ್ದಾನೆ. MBA ಮಾಡ್ತಾ ಇದ್ದಾನೆ, ಭಾಳ ಬುದ್ಧಿವಂತ, ಎಲ್ಲದರಲ್ಲೂ ಮುಂದೆ ಇದ್ದಾನೆ. 50 ಜನದಿಂದ 10 ಜನಕ್ಕೆ ಬಂತು. 10 ಜನದಿಂದ 5 ಜನ ಆಯ್ಕೆ ಆದರು. ಗ್ರೂಪ್ ಡಿಸ್ಕಷನ್, ಪ್ರೆಸೆಂಟೇಷನ್ಸ್ ಎಲ್ಲ ಆಯಿತು. ಕಡೇ 5 ಜನರಲ್ಲಿ ಎಲ್ಲರೂ ಹೇಳ್ತಿದ್ರಂತೆ, ನೀನು ಇಲ್ಲಿವರೆಗೂ ಬಂದಿದ್ಯಾ, ಯು ಹ್ಯಾವ್ ಅ ಗುಡ್ ಫಿಸಿಕ್, ಯು ಹ್ಯಾವ್ ಗುಡ್ ಕಮ್ಯುನಿಕೇಷನ್, ಅಕಾಡೆಮಿಕ್ಲಿ ಯು ಆರ್ ಬ್ರಿಲಿಯಂಟ್, ನೀನೇ ಸೆಲೆಕ್ಟ್ ಆಗೇ ಆಗ್ತೀಯ ಅಂತ. ಕಡೆಯವರೆಗೂ ಬಂದ ಆ ಹುಡುಗ. ಅವನ್ನ ಎಲ್ಲ ರೀತಿ ಪ್ರಶ್ನೆ ಮಾಡಿದ್ರು. ಅವನ್ನ ಡಿಸ್ಕ್ವಾಲಿಫೈ ಮಾಡುವಂಥದ್ದು ಏನೂ ಇರಲಿಲ್ಲಂತೆ. ಆದರೆ ಅವನ್ನ ಕೇಳಿದ್ರಂತೆ, ನೀನು ಕಾಲೇಜು ಹೊರತುಪಡಿಸಿ ಎಲ್ಲೆಲ್ಲಿ ಓಡಾಡಿದ್ಯಾ, ಏನೇನು ಕೆಲಸ ಮಾಡಿದ್ಯಾ, ಯಾವ ಯಾವ ರೀತಿ ಎಕ್ಸ್ಪೋಜರ್ ಇದೆ. ಅವರ ತಂದೆ ತಾಯಿ ತುಂಬ ಒಳ್ಳೆ ಕುಟುಂಬದಿಂದ ಬಂದವರು, ಹೈಲಿ ಎಜುಕೇಟೆಡ್, ಯಾವಾಗಲೂ ಒಂದು ಒಳ್ಳೆ ಕಾಲೇಜು, ಮನೆ ಬಿಟ್ಟರೆ ಕಾಲೇಜು, ಓದು, ಇಷ್ಟು ಮಾಡ್ತಾ ಇದ್ದಂತೆ. ಅವ್ನು ಹೇಳಿದಂತೆ, ನಾನು ಏನು ಬೇಕೋ ಮಾಡ್ತೀನಿ ಅವಕಾಶ ಕೊಟ್ಟರೆ. ಅವ್ರು ಹೇಳಿದ್ರಂತೆ, ಯು ಹ್ಯಾವ್ ಬೀನ್ ಅ ವೆರಿ ಕಂಫರ್ಟಬಲ್ ಸ್ಟೂಡೆಂಟ್, ಯುವರ್ ಪೇರೆಂಟ್ಸ್ ಆರ್ ವೆರಿ ಬ್ಲೆಸ್ಡ್ ಆ್ಯಂಡ್ ದೇ ಹ್ಯಾವ್ ಟೇಕನ್ ಕೇರ್ ಆಫ್ ಯು ವೆರಿ ವೆಲ್. ನೀನೆಲ್ಲ ಅಕಾಡೆಮಿಕ್ ರೆಕಾರ್ಡ್ಸ್ ಚೆನ್ನಾಗಿದೆ, ಪ್ರೆಸೆಂಟೇಷನು ಚೆನ್ನಾಗಿ, ಆದರೆ ನೀನು ಗ್ರಾಸ್ ರೂಟ್ ಲೆವೆಲ್ಗೆ ಹೋಗಿ ನೀನು ಕೆಲಸ ಮಾಡ್ತೀಯ ಅನ್ನೋ ನಂಬಿಕೆ ನನಗೇನು. ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದೆ, ಬಿಕಾಸ್ ಯು ಮಾರ್ಕ್ಸ್ ಕಾರ್ಡ್ ಸೇಸ್ ದಟ್ ನೀನು ಎಲ್ಲ ಕಡೆ ಒಂದೇ ಊರಿನಲ್ಲಿ ಒಂದೇ ಕಾಲೇಜಲ್ಲಿ ಚೆನ್ನಾಗಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಓದಿರೋದು ತೋರಿಸ್ತಿದೆ. ಯು ಆರ್ ಗುಡ್ ಇನ್ ಅಕಾಡೆಮಿಕ್ಸ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನೀನು ಹಳ್ಳಿಗಳಿಗೆ, ಊರುಗಳಿಗೆ ಹೋಗಿ, ಸರ್ ನಾನು ತುಂಬ ಟ್ರಾವೆಲ್ ಮಾಡಿದ್ದೀನಿ. ಅವ್ರು ಹೇಳಿದ್ರಂತೆ, ಯು ಮೈಟ್ ಹ್ಯಾವ್ ಟ್ರಾವೆಲ್ಡ್ ಆಸ್ ಅ ಒಂದು ಟ್ರಿಪ್ ಆಗಿ ಎಂಟರ್ಟೈನ್ಮೆಂಟ್ಗೋಸ್ಕರ ನೀನು ಹೋಗಿ ಬಂದಿರ್ಬೋದಪ್ಪ. ಆದರೆ ನೀನು ಯಾವುದೇ ಒಂದು ಹಳ್ಳಿನಲ್ಲಾಗಲಿ, ಯಾವುದೇ ಒಂದು ಕಾರ್ಯಕ್ರಮದಲ್ಲಾಗಲಿ, ಯಾವುದೇ ಒಂದು ಸಂಘಟನೆಯಲ್ಲಾಗಿ ನೀನು ಸೇರಿಲ್ಲ, ಸೇವೆ ಮಾಡಿಲ್ಲ. ಹಾಗಾಗಿ ವೆರಿ ನೈಸ್ ನೋಯಿಂಗ್ ಯು, ಇದೆಲ್ಲ ಸ್ಕಿಲ್ಸ್ನ ಬೆಳೆಸ್ಕೊಂಡು ಬಾ, ನಿನಗೆ ಕೊಡ್ತೀವಿ ಅಂತ ಹೇಳಿದ್ರಂತೆ. 200ರಿಂದ 5 ಜನರ ಶಾರ್ಟ್ ಲಿಸ್ಟ್ ಆಗಿದ್ದಂಥ ಆ ಹುಡುಗ ಒಂದೇ ಒಂದು ಆಯ್ಕೆ ಆಗಿದ್ದು. 50,000 ಇಂಟರ್ನ್ಶಿಪ್, ಒಂದೇ ಒಂದು ಸ್ಥಾನ ಇತ್ತು. 5 ಜನರ ಒಳಗಡೆ ಬಂದು ಆತ ಒಂದು ಸ್ಥಾನವನ್ನು ಪಡಿಲಿಕ್ಕೆ ಆಗಲಿಲ್ಲ. ನನ್ನ ಹತ್ರ ಬಂದು ಹೇಳ್ಕೊಂಡ, ಮೇಡಮ್ ಈ ರೀತಿ ಆಗೋಯ್ತು ಅಂತ. ನನ್ನಂಥವನಿಗೆ ಕ್ಲಾಸು ಇದು ಎಲ್ಲ ಚೆನ್ನಾಗಿದ್ದವನಿಗೆ ಮಿಸ್ ಆಯ್ತು. ನಾನು ಒಂದೇ ಮಾತು ಹೇಳಿದೆ, ಇದರಲ್ಲಿ ಬೇಜಾರು ಮಾಡ್ಕೊಳ್ಳೋ ವಿಷಯ ಅಲ್ಲಪ್ಪ. 200 ಜನರಿಂದ 50, 50ರಿಂದ 10, 10ರಿಂದ 5 ಜನರಲ್ಲಿ ಆಯ್ಕೆ ಆಗಿದೆಯಲ್ಲ, ನಿನ್ನಲ್ಲಿ ಆ ಎಲ್ಲ ಗುಣಗಳಿವೆ. ನೀನು ಇದರಲ್ಲಿ ನಿರಾಶೆ ಆಗೋದಕ್ಕಿಂತ ಯಾವುದನ್ನು ಅವರು ಗುರುತಿಸಿದರೆ ಗ್ಯಾಪ್ ಅನಾಲಿಸಿಸ್ ಅಂತ ಕರಿತೀವಿ ನಾವು. ವಾಟ್ ಈಸ್ ಮಿಸ್ಸಿಂಗ್, ದ ಗ್ಯಾಪ್ ಅನಾಲಿಸಿಸ್. ಆ ಗ್ಯಾಪನ್ನು, ಯಾವುದು ನಿನ್ನಲ್ಲಿ ಕೊರತೆ ಇದೆಯಾ ಅದನ್ನು ಗುರುತಿಸು. ಅವ್ರು ಹೇಳಿದ ರೀತಿಯಲ್ಲಿ ಮಾಡು. ನಾಳೆಯಿಂದ ನೀನು ಆದಷ್ಟು ಯಾವುದಾದ್ರೂ NGOಸ್ಗೆ ಹೋಗು, ನೀನು ಯಾವುದಾದ್ರೂ ಒಂದು ಬೇರೆ ರೀತಿಯಲ್ಲಿ ಇಂಟರ್ನ್ಶಿಪ್ಸಲ್ಲಿ ಸಣ್ಣ ಪುಟ್ಟದಾಗ ನಿನ್ನನ್ನು ತೊಡಗಿಸ್ಕೋ. ಒಂದು ಗ್ರಾಸ್ ರೂಟ್ ಲೆವೆಲಲ್ಲಿ ಕೆಲಸ ಮಾಡಿ ಆ ನಂತರ ಮುಂದೆ ಬಾ. ಬಿಕಾಸ್ ದಿಸ್ ಇಸ್ ವಾಟ್ ದ ಇಂಡಸ್ಟ್ರಿ ಇಸ್ ಲುಕಿಂಗ್ ಫಾರ್ ಯು, ನಾಟ್ ಜಸ್ಟ್ ಅಕಾಡೆಮಿಕ್ಸ್ ಅಂತ ಹೇಳಿದೆ. ನಿಜ ತಾನೆ? ಹಾಗಾದರೆ ಎಷ್ಟು ಚಪ್ಪಾಳೆ ತಟ್ಟಬೇಕಂದ್ರೆ ತಟ್ಟಿ, ಆ ಹುಡುಗನಿಗೋಸ್ಕರ ತಟ್ಟಿ ಅಥವಾ ಕಾಲೇಜ್ಗೆ ಅಥವಾ ನನಗೆ, ಡಸಂಟ್ ಮ್ಯಾಟರ್. ಮೈ ಡಿಯರ್ ಸ್ಟೂಡೆಂಟ್ಸ್, ಡೂ ಅ ಗ್ಯಾಪ್ ಅನಾಲಿಸಿಸ್. ಇವತ್ತು ನಿಮ್ಮಲ್ಲಿ ಏನು ಇಲ್ಲ, ಯಾವ ಕೊರತೆ ಇದೆ, ಅದರ ಒಂದು ಅನಾಲಿಸಿಸನ್ನು ಮಾಡ್ಕೊಳ್ಳಿ. ಅದನ್ನು ತುಂಬಿಸ್ಕೊಳ್ಳೋ ಕೆಲಸಕ್ಕೆ ನಿಮಗೆ ಈ 3 ವರ್ಷಗಳ ಅವಕಾಶ ಇದೆ ಫಾರ್ ದ ಫಸ್ಟ್ ಇಯರ್ಸ್. ಈಗಾಗಲೇ ಸೆಕೆಂಡು ಫೈನಲ್ ಇಯರ್ ಇರೋರಿಗೆ ಇನ್ನು ಕೆಲವು ವರ್ಷ ಅಲ್ವಾ ಕೆಲವು ತಿಂಗಳುಗಳ ಅವಕಾಶ ಇದೆ. ಆದರೆ ಈ ಅವಕಾಶವನ್ನು ನೀವು ಗುರುತಿಸ್ಕೊಂಡ್ರೆ ನಿಮಗೆ ಮಾರ್ಗದರ್ಶಕರಾಗಿ ಇರಲಿಕ್ಕೆ ನಿಮ್ಮ ಎಲ್ಲ ಬೋಧಕರು ಹಾಗೂ ಪ್ರಾಧ್ಯಾಪಕರಿದ್ದಾರೆ. ನೋಡಿರ್ಬೋದಲ್ಲ, ಆಗ ಇನ್ನು ಸ್ವಲ್ಪ ಮುಂಚೆ ಅವರೆಲ್ಲರನ್ನ ಕರೆಸಿ ಇಲ್ಲಿ ಸನ್ಮಾನ ಮಾಡಲಾಯಿತು. ಯಾಕೆ? PhD ಪದವಿ ಪಡೆದವರಿದ್ದಾರೆ, ಇನ್ನು ಅನೇಕ ಸಾಧನೆಗಳನ್ನು ಮಾಡಿರುವಂಥ ನಿಮ್ಮ ಬೋಧಕರಿದ್ದಾರೆ. ಅವರು ಕೂಡ ಇನ್ನು ಕಲಿಯೋದನ್ನು ಬಿಟ್ಟಿಲ್ಲ. ದೇ ಆರ್ ಆಲ್ಸೋ ಇಂಪ್ರೂವಿಂಗ್ ದೇರ್ skills and knowledge. Can we give a round of applause to all the staff here, the professors? It's not easy. ಮನೆ,
ಕೆಲಸ, ಅದರಲ್ಲೂ ಲೇಡೀಸ್ ಅಂದರೆ ಮಲ್ಟಿಪಲ್ ರೋಲ್ಸ್ನ ಅವರು ಸಮಜಾಯಿಸಿ ಮಾಡಿಕೊಂಡು ಸಂಭಾಳಿಸ್ಕೊಂಡು ಓದಿ PhD ಪದವಿಯನ್ನು ಯಾರ್ಯಾರು ಪಡೆದಿದ್ದೀರಲ್ಲ, ಇಟ್ಸ್ ನಾಟ್ ಈಸಿ. ಹಾಗೆ ಕಾರ್ಯಕ್ರಮದ ಒಂದು ಸಂಚಾಲಕರಾಗಿ, ಸಹ ಸಂಚಾಲಕರಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಅವರ ಶೈಕ್ಷಣಿಕ ಕೆಲಸ ಕಾರ್ಯಗಳ ಜೊತೆನಲ್ಲಿ ನಿಮಗಾಗಿ ಕೊಡ್ತಾರಲ್ಲ, ಬಿಯಾಂಡ್ ಆಫೀಸ್ ಅವರ್ಸ್, ಬಿಯಾಂಡ್ ಕಾಲೇಜ್ ಅವರ್ಸ್ ದುಡಿತಾರೆ. ಅವರಿಗೆ ನೀವು ಕೊಡುವಂಥ ಕನಿಷ್ಠ ಕಾಣಿಕೆ ಏನು ಅಂದರೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಳ್ಳೋದು. ವಿನ್ನಿಂಗ್ ಈಸ್ ನಾಟ್ ಇಂಪಾರ್ಟೆಂಟ್, ಪಾರ್ಟಿಸಿಪೇಷನ್ ಮೋರ್ ಇಂಪಾರ್ಟೆಂಟ್. ಡೂ ದ್ಯಾಟ್. ನಥಿಂಗ್ ಕಮ್ಸ್ ಈಸಿ. ಯಾವಾಗ ನಿಮ್ಮಲ್ಲಿ ಈ 3 ಹೇಳಿದ್ನಲ್ಲ, ಆ್ಯಟಿಟ್ಯೂಡ್, ಸ್ಕಿಲ್ಸ್ ಆ್ಯಂಡ್ ನಾಲೆಡ್ಜ್ ಚೆನ್ನಾಗಿ ಇರುತ್ತೋ ಆಗ ನೀವು ಏನನ್ನ ಬೇಕಾದರೂ ಸಾಧಿಸ್ಬೋದು. ವಯಸ್ಸು ಅಥವಾ ನನಗೆ ಕನ್ನಡ ಮೀಡಿಯಮಿಂದ ಬಂದಿದ್ದೀನಿ, ನಾನು ಇಂಗ್ಲೀಷ್ ಬರೋದಿಲ್ಲ, ಗ್ರಾಮೀಣ ಭಾಗದಿಂದ ಬಂದಿದ್ದೀನಿ, ನಾನು ಯಾವುದಕ್ಕೂ ಪ್ರಯೋಜನ, ಈ ಎಲ್ಲ ನಾವು ನಮಗೆ ಹಾಕ್ಕೊಳ್ಳೋ ಅಂಥ ತಡೆಗೋಡೆಗಳು ಅಥವಾ ಲಿಮಿಟೇಷನ್ಸ್. ನಥಿಂಗ್ ಆರ್ ನನ್ ಆಫ್ ದಿಸ್ ಕ್ಯಾನ್ ಸ್ಟಾಪ್ ಯು ಆಲ್. ಯಾವಾಗ ನೀವು ಇದನ್ನೆಲ್ಲವನ್ನು ಮೀರಿ ನಿಮಗಾಗಿ ಒಂದು ಗುರಿಯನ್ನು ಹಾಕ್ಕೊಳ್ತೀರೋ ಆಗ ಮಾತ್ರ ಏನನ್ನಾದರೂ ಮಾಡಲಿಕ್ಕೆ ಸಾಧ್ಯ ಇದೆ ಮಕ್ಕಳೇ. ಸೊ ಡೂ ಯು ಆಲ್ ಹ್ಯಾವ್ ಅ ವಿಷನ್? ಒಂದು ಗುರಿ ಅನ್ನೋದಿದೆಯಾ? ಎಸ್, ಇದ್ದರೆ ವೆರಿ ಗುಡ್. ಇಲ್ಲ ಅಂದರೆ ಗುರುತಿಸ್ಕೊಳ್ಳಿ. ಗೊತ್ತಿಲ್ಲ ಅಂದರೆ ನಿಮ್ಮ ಅಧ್ಯಾಪಕ ವೃಂದನ ಮಾರ್ಗದರ್ಶನವನ್ನು ತಗೊಳ್ಳಿ. ಇಟ್ ಈಸ್ ನಾಟ್ ಈಸಿ ಟು ಬಿಲ್ಡ್ ಅ ಟೀಮ್. ನಾನು ಪ್ರಿನ್ಸಿಪಲ್ ಸರ್ ಅವರ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ನ ನೋಡ್ತಾ ಇರ್ತೀನಿ. ಏನಾದರೂ ಒಂದು ಕಾಲೇಜಿಗೆ ಮಾಡಬೇಕು ಅನ್ನೋಲ್ಲಿ ಇರ್ತಕ್ಕಂಥ ತುಡಿತ. ಹಾಗಾಗಿ ನಾನು ನಿಮ್ಮ ಕಾಲೇಜಿಗೆ ಬರ್ತೀನಿ ಸರ್ ಅಂತ ಅವ್ರು ಹೇಳಿದಾಗ ಕೂಡ ಭಾಳ ಆಸೆಯಿಂದ ಬಂದಿದ್ದೀನಿ ನಾನು. ಆ್ಯಂಡ್ ಈಸ್ ವೆಲ್ ಸಪೋರ್ಟೆಡ್ ಬೈ ಡೆಡಿಕೇಟೆಡ್ ಟೀಮ್. ಆ್ಯಂಡ್ ಡಿಯರ್ ಸ್ಟೂಡೆಂಟ್ಸ್, ಇಟ್ ಈಸ್ ನಾಟ್ ಈಸಿ ಟು ಬಿಲ್ಡ್ ಸಚ್ ಅ ಟೀಮ್. ಹಾಗಾಗಿ ಅಂತಹ ಎಲ್ಲ ಸವಲತ್ತುಗಳನ್ನು ಕಾಲೇಜು ಕೊಡ್ತಾ ಇದೆ. ಕಾಲೇಜ್ಗೆ ಸಹಕಾರವಾಗಿ ಮಾನ್ಯ ಶಾಸಕರು ಅವರು ಕೂಡ ಈ ಕಾಲೇಜ್ ಜೊತೆನಲ್ಲಿ ಇದ್ದೀನಿ, ನಿಮಗೇನು ಬೇಕೋ ಮಾಡ್ತೀನಿ ಅಂತ ಅವರ ಬಿಡುವಿಲ್ಲದ ಸಮಯದಲ್ಲಿ ಬಂದು ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿ ನಿರ್ಗಮಿಸಿದ್ದಾರೆ. ಅದೇ ರೀತಿಯಾಗಿ ಕಾಲೇಜು ಶಿಕ್ಷಣ ಇಲಾಖೆ ನಿಮ್ಮ ಜೊತೆನಲ್ಲಿದೆ. ನಿಮಗೆ ಬೇಕಾದಂಥ ಸವಲತ್ತುಗಳನ್ನು, ಸೌಕರ್ಯಗಳನ್ನು, ಸ್ಕಾಲರ್ಶಿಪ್ಸ್ ಇರ್ಬೋದು, ಹೊಸ ಕಾರ್ಯಕ್ರಮಗಳನ್ನಿರ್ಬೋದು ನಿಮಗೆ ಮಾಡ್ತಾ ಇದೆ. ಹಾಗೂ ಕರ್ನಾಟಕ ಸರ್ಕಾರ ನಿಮ್ಮೆಲ್ಲರ ಜೊತೆಲಿದೆ. ವಾಟ್ ಮೋರ್ ಡು ಯು ವಾಂಟ್? ಯು ಆರ್ ಆಲ್ ಬ್ಲೆಸ್ಡ್. ಎಸ್ ಆರ್ ನೋ? So what is it that you need to do? You need to have a clear vision and work towards that goal in a dedicated manner. Okay? If you can do this, sky is the limit. ಏನನ್ನು ಬೇಕಾದರೂ ಸಾಧಿಸ್ಬೋದು. ಯಾವ ವೇದಿಕೆಯಲ್ಲಿ ನೀವು ಇರ್ಬೋದು. ನಿಮ್ಮನ್ನು ನೋಡಲಿಕ್ಕೆ ಬಹುಶಃ ಬರೋ ದಿನಗಳಲ್ಲಿ ನಾವು ಅಪಾಯಿಂಟ್ಮೆಂಟ್ ತೊಗೊಂಡು ಬರುವಂಥ ಸಂದರ್ಭ ಕೂಡ ಆಗಬಹುದು. It's very much possible in a democracy like India. Thank you so much. I wish you all the very best.